ಧಾರವಾಡದ ಹೆಮ್ಮೆಯ ವಕೀಲರಾದ ಮಗದುಂ ಆನಂದಕುಮಾರ್ ಅಪ್ಪು ಅವರು ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ಸತತ 6ನೇ ಬಾರಿಗೆ ವಿಜಯ ಸಾಧಿಸುವ ಮೂಲಕ ಅಪೂರ್ವ ದಾಖಲೆ ನಿರ್ಮಿಸಿದ್ದಾರೆ. ವಕೀಲರ ಸಮುದಾಯದ ವಿಶ್ವಾಸ ಮತ್ತು ಬೆಂಬಲಕ್ಕೆ ಪಾತ್ರರಾಗಿರುವ ಅವರ ಈ ಗೆಲುವು ಕಾನೂನು ಕ್ಷೇತ್ರದಲ್ಲಿ ವಿಶೇಷ ಮಹತ್ವ ಪಡೆದಿದೆ. ಈ ಕುರಿತ ವರದಿ ಇಲ್ಲಿದೆ. ಧಾರವಾಡ ಜಿಲ್ಲೆಯ ಖ್ಯಾತ ವಕೀಲರಾದ ಮಗದುಂ ಆನಂದಕುಮಾರ್ ಅಪ್ಪು ಅವರು ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ಮತ್ತೊಮ್ಮೆ ಜಯಗಳಿಸಿದ್ದು ಸತತ 6ನೇ ಬಾರಿಗೆ ವಿಜಯದ ನಗೆ ಬೀರಿದ್ದಾರೆ. ವಕೀಲರ ಹಕ್ಕುಗಳ ರಕ್ಷಣೆ, ವೃತ್ತಿಪರ ಅಭಿವೃದ್ಧಿ ಹಾಗೂ ನ್ಯಾಯಾಂಗ ಕ್ಷೇತ್ರದ ಸುಧಾರಣೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಆನಂದಕುಮಾರ್ ಅಪ್ಪು ಅವರ ಸೇವೆಯನ್ನು ಗುರುತಿಸಿ ರಾಜ್ಯದಾದ್ಯಂತ ವಕೀಲರು ಭಾರೀ ಬೆಂಬಲ ನೀಡಿದ್ದಾರೆ. ಸತತ 6 ಬಾರಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವುದು ಅವರ ನಾಯಕತ್ವ, ಜನಪರ ಕಾರ್ಯವೈಖರಿ ಹಾಗೂ ವಕೀಲರೊಂದಿಗೆ ಹೊಂದಿರುವ ನಿಕಟ ಬಾಂಧವ್ಯದ ಪ್ರತೀಕವಾಗಿದೆ. ಈ ಐತಿಹಾಸಿಕ ಗೆಲುವಿನ ಹಿನ್ನೆಲೆಯಲ್ಲಿ ಧಾರವಾಡ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ವಕೀಲರು, ಸಾಮಾಜಿಕ ಮುಖಂಡರು ಹಾಗೂ ಅಭಿಮಾನಿಗಳು ಆನಂದಕುಮಾರ್ ಅಪ್ಪು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಈ ಗೆಲುವು ನನ್ನೊಬ್ಬರ ಗೆಲುವಲ್ಲ, ನನ್ನ ಮೇಲೆ ವಿಶ್ವಾಸವಿಟ್ಟು ಮತ ನೀಡಿದ ಎಲ್ಲಾ ವಕೀಲ ಬಂಧುಗಳ ಗೆಲುವಾಗಿದೆ. ಮುಂದಿನ ದಿನಗಳಲ್ಲಿಯೂ ವಕೀಲರ ಹಿತಾಸಕ್ತಿಗಾಗಿ ಇನ್ನಷ್ಟು ಶ್ರಮಿಸುತ್ತೇನೆ ಎಂದು ಮಗದುಂ ಆನಂದಕುಮಾರ್ ಅಪ್ಪು ತಿಳಿಸಿದ್ದಾರೆ. ಅಸೋಸಿಯೇಷನ್ ಮೆಂಬರ್ಗಳಿಗೆ ನಮ್ಮ ಸಿಬ್ಬಂದಿಗೆ ಪಗಾರ ಇರಲಿಲ್ಲ. ಅಂಥದ್ದನ್ನೆಲ್ಲ ನಾವು ಜಸ್ಟಿಸ್ ಮೋಹನ್ ಚಂದ್ರ ನೋಡಿ ಅವಾಗ ಹೆಜ್ಜೆ ಇರಲಿಲ್ಲ. ನಾವೆಲ್ಲ ಒಂದೊಂದು ಊಟ ಕಾಂಟ್ರಿಬ್ಯೂಷನ್ ಮಾಡಿ ಹಿಂಗಾಗಿ ವಿ ಹ್ಯಾವ್ 6 lakh ವಿ ಹ್ಯಾವ್ ಕಲೆಕ್ಟೆಡ್. ಅಲ್ಲಿಂದ ಇಂಪ್ರೂವ್ ಹಾಕೋದು ಬಂದು ಇವಾಗ ಮೋರ್ ದೆನ್ 3 crore ಅಕೌಂಟಿಗೆ ಇದೆ. ಆಮೇಲೆ ನಮ್ಮ ಉದ್ದೇಶ ಇಷ್ಟೇ, ಅಡ್ವೊಕೇಟ್ ವೆಲ್ಫೇರ್ ಫಂಡ್ 1.5 ಲಕ್ಷ ಇತ್ತು, ಅದು 8 ಲಕ್ಷ 10 ಆಯಿತು. 15 ಮಾಡಬೇಕನ್ನೋ ನನ್ನ ಕೊನೆಯ ಆಸೆ ಅದು. 6ನೇ ಬಾರಿ ನಿಂತಿರೋ ಉದ್ದೇಶ ಏನಂದರೆ, ಇದು ನಮಗೆ ರಾಜಕೀಯದಲ್ಲಿ ಯಾವುದೂ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಈ ಒಂದು ನನ್ನ ಏನು ಟೈಮ್ ಐತಲ್ಲ, ಒಳ್ಳೆಯ ಟೈಮ್, ಅದನ್ನೆಲ್ಲ ನಮ್ಮ ವಕೀಲ ಬಾಂಧವರಿಗೆ ಏನು ಸಾಧ್ಯ ಐತಿ ಸಹಾಯ ಮಾಡಬೇಕು, ಅದನ್ನು ಪ್ರಗತಿ ತರಬೇಕು ನಮ್ಮ ಬಾರ್ ಕೌನ್ಸಿಲ್ ಅನ್ನೋ ನಿಟ್ಟಿನಲ್ಲಿ ನಾನು ಇಲೆಕ್ಷನ್ ನಿಂತಿದ್ದೀನಿ. ಬೇರೆ ಯಾವುದೂ ಸ್ವಾರ್ಥ ಇಲ್ಲ ನನಗೆ. ಮತ್ತು ಎಷ್ಟೋ ಮಂದಿಗೆ ನಾವು ಸಾಕಷ್ಟು ಸಹಾಯನೂ ಮಾಡಿದ್ದೀವಿ. ಮತ್ತು ಇವತ್ತಿಗೂ ನಾವು ಸಹಿತ ಎಲ್ಲೂ ನಮ್ಮ ಹೆಸರು ಕೆಟ್ಟಿಲ್ಲ, ಒಂದು ಕಂಪ್ಲೇಂಟ್ ಇಲ್ಲ. ಎಲ್ಲರೂ ಕೆಲವರು ಅಪಪ್ರಚಾರ ಮಾಡ್ತಾರೆ, 6 ಮಂದಿ 6 ಸಲ ಎಲೆಕ್ಟ್ ಏನೋ ಐತೆ ಅಂತ ತಿಳ್ಕೊತಾರೆ. ಅಂಥದ್ದು ಏನಿಲ್ಲ. ಇಲ್ಲಿ ನಾವು ಇದನ್ನು ಖರ್ಚು ಹಾಕಿದ್ದೀವಿ. ಖರ್ಚು ಒಂದು 5 ಪೈಸೆನೂ ನಾವು ಈಗ ಬಾರ್ ಕೌನ್ಸಿಲ್ನ ಮುಟ್ಟಿಲ್ಲ. ಒಂದು ಚಾ ಕುಡಿಯೋರು ನಾವು ಪಕೆಟ್ನ ಮುಂದೆ ಹೋಗ್ಬಿಟ್ಟಿರ್ತೀವಿ. ಈ ಟೈಪ್ ಇದ್ದಾಗ ನಮ್ಮ ಬಾರ್ ಕೌನ್ಸಿಲ್ ಸುಧಾರಣೆ ಆಗಿದೆ. ಇನ್ನೂ ಸುಧಾರಣೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಬಯಸ್ತೇನೆ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾರೆ. ಕುಮಾರ್ ಮಗ್ದುಮ್, ಸನ್ ಆಫ್ ಮಿಸ್ಟರ್ ಆನಂದ್ ಕುಮಾರ್ ಅಪ್ಪು ಮಗ್ದುಮ್ ಫ್ರಾಮ್ ಧಾರವಾಡ. ನಮ್ಮ ತಂದೆಯವರು ಇದು ಸತತವಾಗಿ 6ನೇ ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರತ್ಯೇಕವಾಗಿ ಅಂದರೆ ಫಸ್ಟ್ ಟೈಮ್ ಇಂದು ಕರ್ನಾಟಕ ಇತಿಹಾಸದಲ್ಲಿ ಇವರು 6ನೇ ಬಾರಿ ಸತತವಾಗಿ ಗೆದ್ದಿರೋದು ಇದು ಸಂತೋಷದ ಸುದ್ದಿ. ಅದರ ಪ್ರಕಾರ ನಾವು ಎಲ್ಲ ವಕೀಲ ಬಾಂಧವರಿಗೆ, ನಮ್ಮ ಇಡೀ ಕರ್ನಾಟಕ ಜಿಲ್ಲಾ ವಕೀಲರ ಬಾರ್ ಅಸೋಸಿಯೇಷನ್ ಎಲ್ಲ ವಕೀಲರ ಬಾರ್ ಅಸೋಸಿಯೇಷನ್ ಮೆಂಬರ್ಸಿಗೆ, ನನ್ನ ಮಿತ್ರಗಳಾದ ಎಲ್ಲ ನಮ್ಮ ಧಾರವಾಡ ಮಿತ್ರ, ಬೆಳಗಾಂ ಮಿತ್ರ, ನನ್ನ ಎಲ್ಲ ಫ್ರೆಂಡ್ ಸರ್ಕಲ್ಗೆ ನಾನು ಎಲ್ಲ ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ತಂದೆಯವರಿಗೆ ಇದು 6ನೇ ಬಾರಿ ಗೆಲುವನ್ನು ತಂದು ಕೊಟ್ಟಿದ್ದಕ್ಕೆ ಎಲ್ಲ ಸಮಸ್ತ ವಕೀಲ ಬಾಂಧವರಿಗೆ ಮಗ್ದುಮ್ ಕುಟುಂಬದವರ ಪರವಾಗಿ ನಮಸ್ಕಾರ. 6ನೇ ಬಾರಿ ಆಯ್ಕೆ ಆಗಿದ್ದಾರೆ ಬಾರ್ ಕೌನ್ಸಿಲ್. ಕರ್ನಾಟಕ ಬಾರ್ ಕೌನ್ಸಿಲ್ ಹಿಸ್ಟ್ರಿಯಲ್ಲೇ ದಾಖಲೆಯ ಗೆಲುವು ಅಂತ ಹೇಳ್ಬೋದು. ನಾವು ಅವ್ರ ಪರವಾಗಿ ತುಂಬ ಕಡೆಗೆಲ್ಲ ಪ್ರಚಾರಕ್ಕೆ ಹೋಗಿದ್ವಿ. ಎಲ್ಲ ಕಡೆಗೂ ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿದರು. ಅವರು ಹಿಂದೆ ಬಾರ್ ಕೌನ್ಸಿಲ್ನಲ್ಲಿ ಸ್ಯಾಲ್ರಿ ಕೊಡಬೇಕು, ಆ ಮೂಮೆಂಟಲ್ಲಿ ಸ್ಯಾಲ್ರಿ ಆ ಮೂಮೆಂಟಲ್ಲೆಲ್ಲ ಒಂದು ಇದನ್ನು ಕೊಟ್ಬಿಟ್ಟು ಅವರಿಗೆ ಒಂದು ಹೆಲ್ಪೆಲ್ಲ ಮಾಡಿಬಿಟ್ಟು ಈ ಬಾರ್ ಕೌನ್ಸಿಲನ್ನು ಕಟ್ಟಿದ್ದಾರೆ ಅಂತ ಎಲ್ಲ ಕಡೆಗೂ ಕೇಳ್ಪಟ್ವಿ. ಹಾಗೆಯೇ ಈಗ ಸರಿಗೂ ಹೇಳಿದ್ದೀವಿ, ಕೆಲವೊಂದು ನಮ್ಮ ಸಮಸ್ಯೆಗಳನ್ನು ಸರಿಗೆ ಹೇಳಿದ್ದೀವಿ. ಜಾಸ್ತಿ ಸಮಸ್ಯೆ ಫೇರಿಂದು ಇನ್ನೊಂದು ಇನ್ಸೂರೆನ್ಸು, ಒಂದು ಚಿಕ್ಕದಾದರೂ ಒಂದು ಇನ್ಸೂರೆನ್ಸ್ ವಕೀಲ ಸಮುದಾಯಕ್ಕೆ ಮಾಡಿಕೊಡ್ಬೇಕು ಅಂತ ಸರ್ ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದನ್ನು ಈಡೇರಿಸ್ತಾರೆ ಅಂತ ನಮ್ಗೆ ನಂಬಿಕೆಯೂ ಇದೆ. ಅವರಿಗೆ ಈ ಗೆಲುವು ಒಳ್ಳೆಯದು ಆಗಲಿ ಅಂತ ನಾವು. ನನ್ನ ಹೆಸರು ಮಹಾವೀರ್ ಕೆ ಜೈನ್ ಅಂತ.